ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸಿಂಪಲ್ ಫ್ಯೂಚರ್ ಟೆನ್ಸ್. ಇದರಲ್ಲಿ ನಾವು ವಿಲ್ ಜೊತೆ ಬೇಸ್ ವರ್ಬ್ನ ಯೂಸ್ ಮಾಡ್ತೀವಿ. ಸೊ ಯಾರಿಗೆ ಈ ಟೆನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ, ವಿಲ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಏನೂ ಐಡಿಯಾ ಇಲ್ಲ ಅಂದರೆ ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಇದನ್ನು ಕಲಿಬೇಕಾಗಿರೋದು. ಸೊ ನೀವು ಆಲ್ರೆಡಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಕಲ್ತಿದ್ರೆ ಈ ವಿಡಿಯೋ ನೀವು ಸ್ಕಿಪ್ ಮಾಡ್ಬೋದು. ಇದರಲ್ಲಿ ನಾನು ತುಂಬ ಬೇಸಿಕ್ಸಿಂದ ಹೇಳ್ಕೊಡ್ತಾ ಇದ್ದೀನಿ. ಸೊ ಬಿಗಿನರ್ಸ್ ಅಂತೂ ನೋಡಲೇಬೇಕು, ನಾನು ಹೇಳಿರೋ ಥರ ಪ್ರಾಕ್ಟೀಸ್ ಮಾಡಬೇಕು. ರೈಟ್, ಲೆಟ್ಸ್ ಸ್ಟಾರ್ಟ್. ಸೊ ನಾನೀಗ ಆಲ್ರೆಡಿ ಹಳೆಯ ತುಂಬ ಕ್ಲಾಸ್ಗಳಿಂದ ಟೆನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಟೆನ್ಸ್ ಚಾರ್ಟ್ ನಿಮಗೆ ಗೊತ್ತಾಗಿದೆ ಅಲ್ವಾ? ಸೊ ಇಲ್ಲಿ ನಾನೀಗ ಪಾಸ್ಟ್ ಟೆನ್ಸ್ನ 2 ಹೇಳ್ಕೊಟ್ಟಿದ್ದೀನಿ. ಈಗ ನಾನು ಫ್ಯೂಚರ್ ಟೆನ್ಸ್ ಹೇಳ್ಕೊಟ್ಬಿಡ್ತೀನಿ ಎರಡನ್ನ. ಸೊ ಪ್ರೆಸೆಂಟ್ನಲ್ಲಿ ಈ 4, ಪಾಸ್ಟ್ನ ಈ 2, ಫ್ಯೂಚರ್ನ 2 ತುಂಬ ಇಂಪಾರ್ಟೆಂಟ್, ನಮ್ಮ ಡೈಲಿ ಲೈಫ್ಗೆ ಬೇಕಾಗಿರೋದು ಇವೆ. ಇದರಲ್ಲೇ ನಾವು ಮೋಸ್ಟ್ ಆಫ್ ದ ಸೆಂಟೆನ್ಸಸ್ ಮಾತಾಡ್ತೀವಿ. ಆದ್ದರಿಂದ ನಾನು ಇಷ್ಟನ್ನು ಫಸ್ಟ್ ಕವರ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ ಮೇಲೆ ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ರೈಟ್, ಮುಂದೆ ಆಗುವಂಥ ಕೆಲಸಗಳು, ಮಾಡುವ ಕೆಲಸಗಳು ಅಂದರೆ ನಾವೀಗ ಪ್ರೆಸೆಂಟ್ನಲ್ಲಿ ಇದ್ದೀವಿ ಅಂದರೆ ಆಮೇಲೆ, ನಾಳೆ ಅಥವಾ ನೆಕ್ಸ್ಟ್ ಮೂಮೆಂಟ್ ಯಾವಾಗಾದರೂ ಆಗಿರಬಹುದು. ಯಾರು ಏನು ಮಾಡ್ತಾರೆ ಅಂತ ಹೇಳ್ತೀವಿ ಇಲ್ಲಿ. ಅಂದರೆ ಏನು? ಇನ್ನು ಮುಂದೆ ನಡೆಯಬಹುದಾದ ಕೆಲಸಗಳು, ಅದನ್ನೇ ನಾವಿಲ್ಲಿ ಮಾತಾಡ್ತೀವಿ. ನಾವೇನು ಹೇಳ್ತೀವೋ 100% ನಡೆಯುತ್ತೆ ಅಂತಲ್ಲ. ಹಾಗಿದ್ರೆ ನಾವಿಲ್ಲೇನು ಮಾತಾಡ್ತೀವಿ? ಪ್ರೆಡಿಕ್ಟ್ ಮಾಡ್ತೀವಿ ಮುಂದಕ್ಕೆ ಏನಾಗುತ್ತೆ ಅಂತ. ಅಥವಾ ನಾವು ಫ್ಯೂಚರ್ ಬಗ್ಗೆ ಏನು ಥಿಂಕ್ ಮಾಡ್ತೀವಿ, ಫ್ಯೂಚರ್ ಬಗ್ಗೆ ಏನು ಗೆಸ್ ಮಾಡ್ತೀವಿ, ಅಥವಾ ನಮಗೆ ಫ್ಯೂಚರ್ ಬಗ್ಗೆ ಏನು ಗೊತ್ತಿದೆ ಅನ್ನೋದನ್ನ ಈ ಟೆನ್ಸ್ನಲ್ಲಿ ನಾವು ಹೇಳ್ತೀವಿ. ಅಷ್ಟೇ, ಸಿಂಪಲ್. ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಸೊ ಇಲ್ಲಿ ನಾವು ವಿಲ್ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಮೇನ್ ವರ್ಬ್ ಯಾವಾಗಲೂ ಪ್ರೆಸೆಂಟ್ ಫಾರ್ಮ್ನಲ್ಲಿ ಇರುತ್ತೆ. ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇರುತ್ತೆ, ಬಿಗಿನರ್ಸ್ಗೆ, ಈಗ ಇಂಗ್ಲೀಷ್ ಕಲಿತಾ ಇರೋರಿಗೆ. ಪಾಸ್ಟ್ ಟೆನ್ಸ್ ವರ್ಬ್ ಇದೆ, ಪ್ರೆಸೆಂಟ್ ಟೆನ್ಸ್ ವರ್ಬ್ ಇದೆ, ಫ್ಯೂಚರ್ ಟೆನ್ಸ್ ವರ್ಬೇ ಇಲ್ವಲ್ಲ ಅಂತ ತುಂಬ ಜನ ಕೇಳ್ತಾರೆ. ಫ್ಯೂಚರ್ ಟೆನ್ಸ್ ವರ್ಬ್ ಅಂತ ಯಾವುದು ಸಪ್ರೇಟ್ ಆಗಿಲ್ಲ. ಸೊ ಈ ಟೆನ್ಸ್ ಲಿಸ್ಟ್ ನೋಡ್ತಾ ಇದ್ದೀರಲ್ವಾ? ಇದನ್ನು ಕಲ್ತಿದ್ದೀರಾ ನೀವು? ಎಲ್ಲ ಫಾರ್ಮ್ಸ್ನ ಕಲ್ತಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಫ್ಯೂಚರ್ ಟೆನ್ಸ್ನಲ್ಲೂ ಕೂಡ ನಾವು ಬೇಸ್ ವರ್ಬ್ನೇ ಯೂಸ್ ಮಾಡ್ತೀವಿ, ಜೊತೆಗೆ ವಿಲ್ ಆರ್ ಶೆಲ್ನ ಯೂಸ್ ಮಾಡ್ತೀವಿ. ಸೊ ವಿಲ್ ಜೊತೆ ನಾವು ಬೇಸ್ ವರ್ಬ್ ಹಾಕಿದ್ರೆ ಅದು ಅಂಡರ್ಸ್ಟುಡ್ ನಾವು ಫ್ಯೂಚರ್ ಟೆನ್ಸ್ನಲ್ಲೇ ಮಾತಾಡ್ತಿದ್ದೀವಿ ಅಂತ, ಫ್ಯೂಚರ್ ಬಗ್ಗೆನೇ ಮಾತಾಡ್ತೀವಿ ಅಂತ ಗೊತ್ತಾಗುತ್ತೆ ವಿಲ್ ಅನ್ನೋ ಒಂದು ವರ್ಡಿಂದ. ಸೊ ವಿಲ್ ಮುಂದೆ ನಾವು ಪ್ರೆಸೆಂಟ್ ವರ್ಬ್ನೇ ಹಾಕಬೇಕು. ಈ ಥರ ಯಾವುದೇ ಸಬ್ಜೆಕ್ಟ್ ಇದ್ರೂ ವಿಲ್ ಹಾಕಿ ಮುಂದೆ ಬೇಸ್ ವರ್ಬ್ ಹಾಕಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಕಮ್ ಟುಮಾರೋ, ನಾನು ನಾಳೆ ಬರ್ತೀನಿ. ದೇ ವಿಲ್ ಕಮ್ ಟುಮಾರೋ, ಅವ್ರು ನಾಳೆ ಬರ್ತಾರೆ. ಹಿ ವಿಲ್ ಕಮ್, ಶಿ ವಿಲ್ ಕಮ್, ಕಿರಣ್ ವಿಲ್ ಕಮ್ ಟುಮಾರೋ. ಸೊ ನೋಡಿ, ನಾಳೆ ಯಾರು ಬರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಥರ ಗೊತ್ತಾಯ್ತಲ್ಲ? ಸೊ ಇದು ಆಲ್ರೆಡಿ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ, ವಿಲ್ ಹಾಕ್ತೀವಿ ಅಂತ. ಮತ್ತು ಶೆಲ್ ಯಾವಾಗ ಹಾಕಬೇಕು? ಶೆಲ್ ಹಾಕಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ? ವಿಲ್ ಮತ್ತು ಶೆಲ್ ಮೀನಿಂಗ್ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಫಸ್ಟ್ ಇದನ್ನು ನೀವು ತಲೆ ಒಳಗಡೆ ಹಾಕ್ಕೊಳ್ಳಿ. ವಿಲ್ಲಿಂದ ನಾವು ಫ್ಯೂಚರ್ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ, ಶೆಲ್ಲಿಂದ ಕೂಡ. ವಿಲ್ ಬದಲು ನೀವು ಶೆಲ್ ಹಾಕಿದ್ರೆ ಆ ಸೆಂಟೆನ್ಸ್ನ ಮೀನಿಂಗ್ನಲ್ಲಿ ಏನೂ ಚೇಂಜ್ ಆಗಲ್ಲ, ಏನೂ ಡಿಫ್ರೆನ್ಸ್ ಆಗಲ್ಲ. ಬಟ್ ಸೆಂಟೆನ್ಸ್ ತುಂಬ ಫಾರ್ಮಲ್ ಆಗುತ್ತೆ ಅಷ್ಟೇ. ಸೊ ಫ್ಯೂಚರ್ ಟೆನ್ಸ್ನ ನೀವು ಫಾರ್ಮಲ್ ಆಗಿ ಹೇಳಬೇಕು ಅಂದರೆ ವಿಲ್ ಜಾಗದಲ್ಲಿ ಶೆಲ್ ಹಾಕಿ, ಮತ್ತಿನ್ನೇನೂ ಡಿಫ್ರೆನ್ಸ್ ಇಲ್ಲ. ರೈಟ್? ಅಂದರೆ ಏನು? ಐ ಶೆಲ್ ಕಮ್ ಟುಮಾರೋ ಅಂತ ಹೇಳಿದ್ರೆ ನಾನು ತುಂಬ ಫಾರ್ಮಲ್ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನಿ. ಇದು ತುಂಬ ಆಫೀಸ್ ಯೂಸ್ನಲ್ಲಿ, ಬಿಸ್ನೆಸ್ನಲ್ಲಿ, ನೀವು ಯಾರಿಗಾದ್ರೂ ಬಿಸ್ನೆಸ್ ಲೆಟರ್ ಬರಿತಿದ್ದೀರಾ ಅಂದರೆ, ಎಲ್ಲಾದರೂ ಅಗ್ರಿಮೆಂಟ್ ಪೇಪರ್ಗಳಲ್ಲಿ, ಕಾಂಟ್ರಾಕ್ಟ್ಗಳಲ್ಲಿ, ತುಂಬ ಅಫಿಷಿಯಲ್ ಟೆಕ್ಸ್ಟ್ಗಳು ಯಾವುದೇ ಇರಲಿ, ಅಲ್ಲಿ ವಿಲ್ ಜಾಗದಲ್ಲಿ ಶೆಲ್ ಯೂಸ್ ಮಾಡ್ತಾರೆ. ಗೊತ್ತಾಯ್ತಲ್ಲ ನಾನು ಈಗ ಏನೇನು ಹೇಳಿದೆ ಅಂತ? ಅಷ್ಟೇ, ಅದು ಫ್ಯೂಚರ್ನೇ ತೋರಿಸುತ್ತೆ. ಈ ಥರ ನೆನ್ಪಿಟ್ಕೊಳ್ಳಿ, ತುಂಬ ಫಾರ್ಮಲ್ ಯೂಸ್ ಅದು. ಸೊ ಎಲ್ಲ ಫಾರ್ಮ್ಸ್ನಲ್ಲೂ ಈ ಥರ ಇರುತ್ತೆ ನೋಡಿ. ಪಾಸಿಟಿವ್ ಸೆಂಟೆನ್ಸ್ ವಿಲ್ ಕಮ್ ಟುಮಾರೋ, ನೆಗೆಟಿವ್ ಸೆಂಟೆನ್ಸ್ಗೆ ನಾಟ್ ಸೇರಿಸಿ ಅಷ್ಟೇ. ಈಗ ನಾನು ನಾಳೆ ಬರಲ್ಲ ಅಂತ ನೀವು ಹೇಳಬೇಕು ನಿಮ್ಮ ಫ್ರೆಂಡ್ಗೆ, ಐ ವಿಲ್ ನಾಟ್ ಕಮ್ ಟುಮಾರೋ ಅಳಿ, ಅಷ್ಟೇ. ಟುಮಾರೋನೇ ಹೇಳಬೇಕಾ? ಇಲ್ಲ. ಈ ಪ್ರೆಸೆಂಟ್ ಮೂಮೆಂಟ್ ಆದಮೇಲೆ ಯಾವುದೇ ಆದರೂ ಟೈಮ್ ಅದು ಫ್ಯೂಚರೇ ಆಗುತ್ತೆ. 5 ಮಿನಿಟ್ಸ್ ಆದಮೇಲೆ, 1 ಅವರ್ ಆದಮೇಲೆ, ಇವತ್ತು ಸಂಜೆ, ನಾಳೆ ಎಲ್ಲನೂ ಕೂಡ ಫ್ಯೂಚರೇ. ನೀವು ಟೈಮ್ನ ಹಾಕ್ಬೋದು ಅಥವಾ ಬಿಡ್ಬೋದು, ಅದು ಅರ್ಥ ಆಗುತ್ತೆ. ನಾನು ತುಂಬ ಬಿಗಿನರ್ಸ್ಗೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಈಗೀಗ ಇಂಗ್ಲೀಷ್ ಕಲಿತಿದ್ದೀರಾ ಅಂದರೆ ಇವನ್ನೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಆ್ಯಂಡ್ ಸ್ಪೋಕನ್ನಲ್ಲಿ ಈ ಥರ ಬಿಡಿಸಿ ಹೇಳಲ್ಲ, ಐ ವಿಲ್ ನಾಟ್ ಕಮ್ ಟುಮಾರೋ ಅಂದರೆ ಸ್ಪೋಕನಲ್ಲಿ ಮಾತಾಡ್ತಾರೋಗ ಶಾರ್ಟ್ ಫಾರ್ಮ್ನಲ್ಲಿ ಹೇಳೋದು ತುಂಬ ಕಾಮನ್. ಅಂದರೆ ಐ ವೋಂಟ್ ಕಮ್ ಟುಮಾರೋ ಅಂತ ಹೇಳ್ತೀವಿ. ವಿಲ್ ನಾಟ್ನ ಶಾರ್ಟ್ ಫಾರ್ಮ್ ವೋಂಟ್. ವಾಂಟ್ ಅಲ್ಲ, ವೋಂಟ್. ಐ ವೋಂಟ್ ಕಮ್, ಹಿ ವೋಂಟ್ ಕಮ್, ಶಿ ವೋಂಟ್ ಕಮ್. ಈಗ ಕೇಳಬೇಕು ನೀನು, ಈಗ ನೀವು ಬೇರೆಯವ್ರಿಗೆ ಕೇಳಬೇಕು, ನೀನು ನಾಳೆ ಬರ್ತೀಯಾ ಅಂತ. ಆಗ ವಿಲ್ಲಿಂದ ಕೇಳಿ.
ವಿಲ್ ಯು ಕಮ್ ಟುಮಾರೋ, ನೀನು ನಾಳೆ ಬರ್ತೀಯಾ? ವಿಲ್ ಹಿ ಕಮ್, ಅವನು ಬರ್ತಾನ? ವಿಲ್ ಶಿ ಕಮ್, ವಿಲ್ ದೇ ಕಮ್, ರೈಟ್? ಬರಲ್ವಾ ಅಂತ ಕೇಳಬೇಕಂದ್ರೆ ವಿಲ್ನ ವೋಂಟ್ ಮಾಡಿ ಅಷ್ಟೇ. ಈಗ ಆಲ್ರೆಡಿ ನಾನು ಎಲ್ಲ ಟೆನ್ಸ್ಗಳಲ್ಲೂ ಇದು ಪ್ರಾಕ್ಟೀಸ್ ಮಾಡಿಸಿದ್ದೀನಿ ನಿಮಗೆ. ಯಾವಾಗ ಬರ್ತೀಯಾ? ವೆನ್ ವಿಲ್ ಯು ಕಮ್, ವೆನ್ ವಿಲ್ ದೇ ಕಮ್. ಸೊ ಬಿಗಿನರ್ಸ್ ಮತ್ತೆ ತುಂಬ ಮಿಸ್ಟೇಕ್ ಮಾಡೋದು ಇಲ್ಲೇನು ಅಂದರೆ ವೆನ್ ಯು ವಿಲ್ ಕಮ್. ನೋ, ನಾನು ಹೇಳಿದೆ ಒಂದು ರೂಲ್, ತುಂಬ ಸರಿ ಹೇಳಿದ್ದೀನಿ ಅದನ್ನು. WH ವರ್ಡ್ ಆದಮೇಲೆ ಆ ಟೆನ್ಸ್ನ ಹೆಲ್ಪಿಂಗ್ ವರ್ಬೇ ಹಾಕಬೇಕು. ಸೊ ವೆನ್ ಯು ವಿಲ್ ಕಮ್ ಅನ್ನೋದು ರಾಂಗ್. ವೆನ್ ವಿಲ್ ಯು ಕಮ್ ಅನ್ಬೇಕು, ರೈಟ್? WH ವರ್ಡ್ ಆದ ತಕ್ಷಣ ಆ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಬಂದ್ರೇನೆ ಅದು ಪ್ರಾಪರ್ ಕ್ವೆಶ್ಚನ್ ಆಗುತ್ತೆ, ಇಲ್ಲ ಅಂದರೆ ಅದು ಕ್ವೆಶ್ಚನ್ ಆಗಲ್ಲ. ಎಕ್ಸಾಂಪಲ್ಸ್ ನೋಡಿ. ಅವಳು ಬರ್ತಾಳೆ, ಶಿ ವಿಲ್ ಕಮ್. ನಾನಿಲ್ಲಿ ವೆಯ್ಟ್ ಮಾಡ್ತೀನಿ, ಐ ವಿಲ್ ವೆಯ್ಟ್ ಹಿಯರ್. ನೀವು ಟ್ರೈ ಮಾಡಿ. ದೇ ವಿಲ್ ಅಗ್ರಿ, ಯು ವಿಲ್ ಸಕ್ಸೀಡ್. ನೋಡಿ, ಸಕ್ಸೀಡ್ ಅನ್ನೋ ವರ್ಡ್ ಗೊತ್ತಿದೆ ನಿಮಗೆ? ಇದೊಂದು ವರ್ಬ್, ಸಕ್ಸೀಡ್. ಇದನ್ನ ವರ್ಬ್ ಆಗಿ ಯೂಸ್ ಮಾಡಬೇಕು. ಯು ವಿಲ್ ಸಕ್ಸಸ್ ಅನ್ಬಾರ್ದು. ಇದು ಕೂಡ ಒಂದು ಕಾಮನ್ ಮಿಸ್ಟೇಕ್, ಈ ಥರನೂ ಮಾಡ್ತಾರೆ. ಯು ವಿಲ್ ಸಕ್ಸಸ್ ಅನ್ಬಾರ್ದು, ಯಾಕಂದರೆ ಸಕ್ಸಸ್ ಅನ್ನೋದು ನೌನ್, ರೈಟ್? ನಾವು ವಿಲ್ ಮುಂದೆ ಯೂಸ್ ಮಾಡಬೇಕಾಗಿರೋದು ವರ್ಬ್. ಯು ವಿಲ್ ಸಕ್ಸಸ್ ಅಂದರೆ ರಾಂಗ್, ಯು ವಿಲ್ ಸಕ್ಸೀಡ್ ಅನ್ಬೇಕು. ಸಕ್ಸೀಡ್ ಅಂದರೆ ಯಶಸ್ವಿ ಆಗೋದು, ಸಕ್ಸಸ್ ಅಂದರೆ ಯಶಸ್ಸು. ನಾವಿಲ್ಲಿ ನೌನ್ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ. ಅದಕ್ಕೆ ಯಾವ ವರ್ಡ್ ನೌನ್, ಯಾವ ವರ್ಡ್ ವರ್ಬ್ ಅನ್ನೋದು ನಿಮಗೆ ಗೊತ್ತಿರಬೇಕು, ಹಾಗೆಲ್ವ ಪ್ರಾಪರಾಗಿ ಯೂಸ್ ಮಾಡೋದು ನೀವು. ಸೊ ಇದ್ರ ಮೇಲೆ ನಾನು ಕ್ಲಾಸ್ ನಂಬರ್ 2 or 3ನಲ್ಲಿ ತುಂಬ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಆ ಕ್ಲಾಸ್ ಹೋಗಿ ನೋಡಿ. ಇದು ಕ್ಲಾಸ್ ನಂಬರ್ 125. ನಾನು ಹೇಳ್ತಾ ಇರೋದು ಕ್ಲಾಸ್ ನಂಬರ್ 2 or 3 ಬಿಗಿನಿಂಗ್ನಲ್ಲಿ ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಎಂಡ್ವರೆಗೂ ನೋಡಿ, ನೀವು ನೋಡಿಲ್ಲ ಅಂದರೆ. I will try it again. It will rain today. She will help you. I will call you at 5. I will ask him again. I will go there tomorrow. ಸೊ ಗೊತ್ತಾಯ್ತಲ್ಲ ಎಲ್ಲ ಸೆಂಟೆನ್ಸ್ಗಳು ಯಾವ ಥರ ಏನು ಹೇಳ್ತಾ ಇದ್ದೀವಿ. ಫ್ಯೂಚರ್ನ ಬಗ್ಗೆ ನಾವು ಏನು ಥಿಂಕ್ ಮಾಡ್ತಿದ್ದೀವಿ ಅದನ್ನು ಇಲ್ಲಿ ಮಾತಾಡ್ತೀವಿ. ಸೊ ಈ ಎಲ್ಲ ಸೆಂಟೆನ್ಸ್ಗಳು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಶಾರ್ಟ್ ಫಾರ್ಮ್ನಲ್ಲಿ ಹೇಳೋದೇ ಕಾಮನ್. ಈ ಥರ ನೋಡಿ ಹೇಗೆ ಹೇಳಬೇಕು ನಾನು ಹೇಳ್ತೀನಿ, ಕೇಳಿಸ್ಕೊಂಡು ನೀವು ಫಾಲೋ ಮಾಡಿ. ಶೀಲ್ ಕಮ್, ಐಲ್ ವೇಟ್ ಹಿಯರ್, they'll agree, you'll succeed, I'll try it again, it'll rain today, she'll help you, I'll call you at 5, I'll ask him again, I'll go there tomorrow. ಸೊ ಮಾತಾಡೋವಾಗ ಶಾರ್ಟ್ ಫಾರ್ಮೇ ಯೂಸ್ ಮಾಡೋದು ತುಂಬ ಸರಿ, ಅದು ನಿಮಗೆ ಗೊತ್ತಿರಬೇಕು. ನೆಗೆಟಿವ್ ಹೇಳಬೇಕೀಗ ನಾಟ್ ಸೇರಿಸಿ, ಶಿಲ್ ನಾಟ್ ಕಮ್, ಐಲ್ ನಾಟ್ ವೇಟ್, ಇಲ್ಲ ಅಂತ ಹೇಳ್ತಿದ್ದೀವಿ, ನಾವು ಇದನ್ನು ಮಾಡಲ್ಲ. ಸೊ ಇದನ್ನು ಕೂಡ ಶಾರ್ಟ್ ಫಾರ್ಮ್ನಲ್ಲೇ ಹೇಳೋದು ಕಾಮನ್, ವೋಂಟ್ ಇಂದ. ಈ ಥರ ಶಿ ವೋಂಟ್ ಕಮ್, ಅವಳು ಬರಲ್ಲ. ಐ ವೋಂಟ್ ವೇಟ್, ದೇ ವೋಂಟ್ ಅಗ್ರಿ, ಯು ವೋಂಟ್ ಸಕ್ಸೀಡ್, ಐ ವೋಂಟ್ ಟ್ರೈ, ಇಟ್ ವೋಂಟ್ ರೇನ್, ಶಿ ವೋಂಟ್ ಹೆಲ್ಪ್ ಯು, ಐ ವೋಂಟ್ ಕಾಲ್ ಯು, ಐ ವೋಂಟ್ ಆಸ್ಕ್ ಹಿಮ್, ಐ ವೋಂಟ್ ಗೋ ದೇರ್. ಸೊ ಕ್ವೆಶನ್ ಕೇಳಬೇಕಂದ್ರೆ ನೀವು ವಿಲ್ ಇಂದ ಸ್ಟಾರ್ಟ್ ಮಾಡಬೇಕು. WH ಕ್ವೆಶನ್ ಅಂದರೆ ಇದ್ರ ಹಿಂದೆ WH ವರ್ಡ್ ಹಾಕಿ ಅಷ್ಟೇ. ವೆನ್ ವಿಲ್ ಶಿ ಕಮ್, ಅವಳು ಯಾವಾಗ ಬರ್ತಾಳೆ. ವೆನ್ ಶಿ ವಿಲ್ ಕಮ್ ಅನ್ಬೇಡಿ, ವೆನ್ ವಿಲ್ ಶಿ ಕಮ್. ವೈ ವಿಲ್ ಐ ವೇಟ್ ಹಿಯರ್, ವೈ ವಿಲ್ ಐ ವೇಟ್ ಹಿಯರ್ ಅಂದರೆ ನಾನು ಇಲ್ಲಿ ಯಾಕೆ ವೇಟ್ ಮಾಡಬೇಕು ಅಲ್ಲ, ನಾನು ಇಲ್ಲಿ ಯಾಕೆ ವೇಟ್ ಮಾಡ್ತೀನಿ ಅಂತ. ಅಂದರೆ ಇದು ಒಂಥರ ನನಗೆ ನಾನೇ ಕೇಳ್ಕೊಳ್ಳೋದು, ನಾನು ಇಲ್ಲಿ ಯಾಕೆ ವೇಟ್ ಮಾಡ್ತೀನಿ, ವೈ ವಿಲ್ ಐ ವೇಟ್ ಹಿಯರ್, ನಾನಿಲ್ಲಿ ಯಾಕೆ ವೇಟ್ ಮಾಡಬೇಕು. ಇದರ ತುಂಬ ಕಾನ್ಸೆಪ್ಟ್ಗಳಿದ್ದಾವೆ, ನಾವು ಕನ್ನಡದಲ್ಲಿ ತುಂಬ ಮೂಡ್ನಲ್ಲಿ ಹೇಳ್ತೀವಿ, ಅದನ್ನೆಲ್ಲ ನಾನು ನೆಕ್ಸ್ಟ್ ಮುಂದೆ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಮೋಡಲ್ ವರ್ಬ್ಸ್ ಬಂದಾಗ ನೀವೆಲ್ಲ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಅಷ್ಟೇ. ಸೊ ಇವನ್ನೆಲ್ಲ ನೀವು ಓದಿ ಬರೆದಿಟ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ನೀವೇ ಓದ್ಕೊಳ್ಳಿ, ಬರ್ಕೊಳ್ಳಿ. ಆ್ಯಂಡ್ ನೀವು ತುಂಬ ಬಿಗಿನರ್ಸ್ ಆಗಿದ್ರೆ ನಾನು ಹೇಳಿದ್ನಲ್ಲ, ಈ ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ, ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡಿ ಇವುಗಳನ್ನ. ಆವಾಗ ನಿಮ್ಮ ಬಾಯಿನಲ್ಲಿ ಇಂಗ್ಲೀಷ್ ಹೊರಗಡೆ ಬರುತ್ತೆ. ಯಾರಿಗೆ ಫ್ಲೂಯೆನ್ಸಿ ಇಲ್ಲ ಅವರು ಈ ಸ್ಲೈಡ್ಗಳನ್ನ ಪ್ರಾಕ್ಟೀಸ್ ಮಾಡಿ. ನಾ ಪ್ರತಿ ಟೆನ್ಸ್ನಲ್ಲೂ ಈ ಥರ ಒಂದು ಸ್ಲೈಡ್ ಕೊಟ್ಟಿದ್ದೀನಿ ನಿಮ್ಮ ಪ್ರಾಕ್ಟೀಸ್ಗಂತಾನೆ, ರೈಟ್? ಇದರಿಂದ ಫ್ಲೂಯೆನ್ಸಿ ಪ್ರಾಕ್ಟೀಸ್ ಆಗುತ್ತೆ. ಇಂಗ್ಲೀಷ್ನ ಜೋರಾಗಿ ಓದಿ, ಫಾಸ್ಟಾಗಿ ಓದಿ. ಆ್ಯಂಡ್ ಈ ವರ್ಬ್ಗಳನ್ನ ಕೂಡ ಯೂಸ್ ಮಾಡಿಕೊಂಡು ಫ್ಲೂಯೆನ್ಸಿ ಪ್ರಾಕ್ಟೀಸ್ ಮಾಡಿ. ನೀವು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡಿ. ನಾನು ಇದನ್ನೆಲ್ಲ ಸುಮ್ಮನೆ ಹೇಳ್ತಿಲ್ಲ,
ರಿಯಲಿ ಬಿಗಿನರ್ಸು ಈ ಥರ ಮಾಡಲೇಬೇಕು, ಆವಾಗಲೇ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಜಸ್ಟ್ ವೀಡಿಯೋಸಿಂದನೇ ಪೂರ್ತಿ ಕಲಿಯಬೇಕು. ನೀವು ಎಲ್ರಿಗೂ ಕ್ಲಾಸ್ಗೆ ದುಡ್ಡು ಕೊಟ್ಟು ಕಲಿಬೇಕಾಗಿಲ್ಲ. ಅಲ್ಲಿ ನೀವು ಪೂರ್ತಿ ಕಲಿಯಲ್ಲ, ಅವ್ರು ಕಲಿಸಲ್ಲ. ಆದ್ರಿಂದನೇ ಆ ಪ್ರಾಕ್ಟೀಸ್ನ ಕೂಡ ನೀವು ಈ ಥರ ಮಾಡಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇನ್ನು ನಿಮಗೆ ಉಳಿದಿರೋದು ಪ್ರಾಕ್ಟೀಸ್ ಮಾಡೋದಷ್ಟೇ. ಕಲಿದೇ ಇರೋದಕ್ಕೆ ಈಗ ನಿಮ್ಮ ಹತ್ರ ಏನೂ ರೀಸನ್ಸೇ ಇಲ್ಲ, ಎಲ್ಲ ನಾನು ಕೊಟ್ಟಿದ್ದೀನಿ. ರೈಟ್? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಫೇಸ್ಬುಕ್, ವಾಟ್ಸಪ್ನಲ್ಲಿ. ಥ್ಯಾಂಕ್ ಯು.